Hi, hello everyone. In this video, I'm going to discuss about CET fee structure with the different engineering colleges. Dear students, ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ there are different type of engineering colleges, starting from government engineering college ಇರುತ್ತೆ and ನಿಮಗೆ ಪ್ರೈವೇಟ್ ಕಾಲೇಜಸ್ ಇರುತ್ತೆ ಹಾಗೆ ಏಡೆಡ್ ಗೌರ್ಮೆಂಟ್ ಕಾಲೇಜ್ಗಳು ನಿಮಗೆ ಇರೋಂಥದ್ದು. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಅಬ್ಸರ್ವ್ ಮಾಡ್ತಾ ಬರ್ಬೋದು ನಾವಿಲ್ಲಿ ಫಸ್ಟ್ ಒನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್, ಅನ್ಏಡೆಡ್ ಕಾಲೇಜಸ್, ಐ ಮೀನ್ purely private colleges in that type 1 as well as type 2. Just you can observe here type 1 and type 2. Next, coming to the fifth one, that is the deemed or private universities. So this are there are different type, I mean categories of colleges. Suppose coming to the your according to your categories, I mean ನಿಮ್ಮ ಒಂದು category ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಒಂದು ಕಾಲೇಜ್ ಫೀಸ್ ಕೂಡ ಬೇರೆ ಬೇರೆ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಗೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ನ ಎತ್ಕೊಂಡ್ರೆ ಫಾರ್ ಆಲ್ ಜನರಲ್ ಮೆರಿಟ್ 2A 2B 3A 3B ಈ ಒಂದು ಸ್ಟೂಡೆಂಟ್ಸ್ ಬಂದ್ರೆ ಅಂಡ್ ಜೊತೆಗೆ ನಿಮ್ಮ ಕೆಟಗರಿ SC ST ಆಗಿದ್ದು ಒಂದ್ ವೇಳೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟು 10 lakh ಇಂದ ಜಾಸ್ತಿ ಇದ್ರೆ, ಅರೆ ಕೆಟಗರಿ 1 ಸ್ಟೂಡೆಂಟ್ ಆಗಿದ್ರು 2.5 lakh ಇಂತ ಜಾಸ್ತಿ ಇದ್ರೆ ನಿಮ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಎಸ್ಪೆಷಲಿ ದಟ್ ಈಸ್ 33,000. ಅದೇ ನೀವು ಒಂದ್ ವೇಳೆ ಈ ಒಂದು ಕೆಟಗರಿಲಿ ಇದ್ಬಿಟ್ಟು ನೀವು ಏಡೆಡ್ ಕಾಲೇಜ್ಗಳಲ್ಲಿ ಹೋದ್ರೆ ತಗೊಂಡ್ರೆ ನೀವು ಸೀಟ್ನ ಅಲ್ಲಿ ನಿಮ್ಗೆ 43,810 rupees ಇರುತ್ತೆ. ಅದೇ ನೀವು ಒಂದ್ ವೇಳೆ ಅನ್ಏಡೆಡ್ ಐ ಮೀನ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ನ ನೀವೇನಾದ್ರು ಚಾಯ್ಸ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಫೀಸ್ ಬಂದ್ಬಿಟ್ಟು 83,526 rupees. ಅಂಡ್ ಕಮಿಂಗ್ ಟು ದ ಅನ್ಏಡೆಡ್ ಐ ಮೀನ್ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ನಿಮ್ಗೆ 90,060 rupees ಇರುತ್ತೆ. ಇದು ಟೈಪ್ 2 ಕಾಲೇಜ್ಗಳಲ್ಲಿ. ಅಂಡ್ ಸಪೋಸ್ ಪ್ರೈವೇಟ್ ಯೂನಿವರ್ಸಿಟಿ ಆರ್ ಡೀಮ್ಡ್ ಕಾಲೇಜ್ಗಳಲ್ಲಿ ನೀವೇನಾದ್ರು ಸೀಟ್ ನ ಚಾಯ್ಸ್ ಮಾಡಿದ್ರೆ ದಟ್ ಈಸ್ 90,000, ದಟ್ ಇಸ್ ಫಾರ್ ಯುವರ್ CET ಫೀಸ್ ಸ್ಟ್ರಕ್ಚರ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಜನರಲ್ ಮೆರಿಟ್ ಆಗಿರ್ಬೋದು 2A 2B 3A 3B ಆಸ್ ವೆಲ್ ಆಸ್ ಇವನ್ SC ST ಸ್ಟೂಡೆಂಟ್ಸ್ ಕೂಡ ಒಂದ್ ವೇಳೆ 10 lakh ಅಂತ ನಿಮ್ಮ ಇನ್ಕಮ್ ಜಾಸ್ತಿ ಇದ್ರೆ, ಇಲ್ಲ ಕೆಟಗರಿ 1 ಅವರಿಗೆ 2.5 lakh ಅಂತ ನಿಮ್ಮ ಇನ್ಕಮ್ ಜಾಸ್ತಿ ಇದ್ದಂತ ಸಪೋಸ್ ನಿಮ್ಮ ಇನ್ಕಮ್ ಕಡಿಮೆ ಇದ್ದು SC ಅಥವಾ ST ಕೆಟಗರಿಲಿ ಬಂದ್ಬಿಟ್ಟು ನಿಮ್ಮ ಇನ್ಕಮ್ ಬಂದ್ಬಿಟ್ಟು ಬಿಲೋ 2.5 lakh ಇಂದ ಕಡಿಮೆ ಇದ್ದಾಗ ನಿಮ್ಮ ಫೀಸ್ ಬಂದ್ಬಿಟ್ಟು ಜಸ್ಟ್ 500 rupees ಇರುತ್ತೆ. ಇನ್ನ ಗೌರ್ಮೆಂಟ್ ಕಾಲೇಜಸ್ ಅಂಡ್ ಏಡೆಡ್ ಕಾಲೇಜಲ್ಲೂ 500, ಪ್ರೈವೇಟ್ ಕಾಲೇಜಲ್ಲೂ ಎಲ್ಲ ಕಡೆನೂ ಕೂಡ ನಿಮ್ಗೆ ಅನ್ಏಡೆಡ್ ಆರ್ ಡೀಮ್ಡ್ ಯೂನಿವರ್ಸಿಟಿಲೂ ಕೂಡ ನಿಮ್ಗೆ ಜಸ್ಟ್ 500 rupees ಫೀಸ್ ಮಾತ್ರ ಇರುತ್ತೆ. ಕಮಿಂಗ್ ಟು ದ ನಿಮ್ಗೆ ಒಂದ್ ವೇಳೆ ಇನ್ಕಮ್ ಜಾಸ್ತಿ ಇದ್ರೆ ಓವರ್ ಆಗಿದೆ ಏನೋ ನಿಮ್ಗೆ ಅಪ್ ಟು 2.5 lakh ಇಂದ ಅಪ್ ಟು 10 lakh ವರೆಗೂ ನಿಮ್ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಫಾರ್ SC ST ಕೆಟಗರಿ ಇರೋಂಥ ಬರುವಂತ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ 18,220 rupees ಅಂಡ್ ಏಡೆಡ್ ಕಾಲೇಜಲ್ಲಿ 28,220 rupees ಅಂಡ್ ಪ್ರೈವೇಟ್ ಗಳಲ್ಲಿ 28,220. ಇವೊಂದು ಪ್ರೈವೇಟ್ ಕಾಲೇಜ್ ಟೈಪ್ 2 ನಲ್ಲೂ ಕೂಡ 28,220 rupees ಅಂಡ್ ಡೀಮ್ಡ್ ಯೂನಿವರ್ಸಿಟಿಲೂ ಕೂಡ ನಿಮಗೆ ಸೇಮ್ ಫೀಸ್ ಇರುತ್ತೆ. ಅದೇ ಒಂದ್ ವೇಳೆ ಡಿಯರ್ ಸ್ಟೂಡೆಂಟ್ಸ್ ನೀವೇನಾದ್ರೂ ನಿಮ್ಮ ಕೆಟಗರಿ 1 ನಲ್ಲಿ ಬಂದ್ರೆ ಅಂಡ್ ಇನ್ಕಮ್ ಬಂದ್ಬಿಟ್ಟು 2.5 lakh ಇಂದ ಕಡಿಮೆ ಇದ್ದಾಗ ಬಿಲೋ ಇದ್ರೆ ಅದು ನಿಮ್ಗೆ ಬಂದ್ಬಿಟ್ಟು ಎಷ್ಟಿರುತ್ತೆ ಫೀಸ್ ಅಂತ ಹೇಳಿದ್ರೆ 18,220 ಇನ್ ಗೌರ್ಮೆಂಟ್ ಕಾಲೇಜಸ್. ಪ್ರೈವೇಟ್ ಕಾಲೇಜಲ್ಲಿ ನಿಮ್ಗೆ 28,000 ಅಂಡ್ ಏಡೆಡ್ ಕಾಲೇಜಲ್ಲಿ 28,000 ಇರುತ್ತೆ ಅಂಡ್ ಅನ್ಏಡೆಡ್ ಪ್ರೈವೇಟ್ ಕಾಲೇಜಲ್ಲಿ ನಿಮ್ಗೆ 68,526 rupees. ಫೈನಲಿ ಸಪೋಸ್ ಅನ್ಏಡೆಡ್ ಆಗಿಬಿಟ್ಟು ನಿಮ್ಗೆ ಟೈಪ್ 2 ಕಾಲೇಜ್ ಆಗಿದ್ರೆ 75,000 ಇರುತ್ತೆ. ಅಂಡ್ ಕಮಿಂಗ್ ಟು ದ ನೀವು ಒಂದ್ ವೇಳೆ ಸಪೋಸ್ ಡೀಮ್ಡ್ ಯೂನಿವರ್ಸಿಟಿಲಿ ಆಗಿದ್ರೆ 75,000 rupees ನಿಮ್ಗೆ ಫೀಸ್ ಇರುತ್ತೆ, ಕಾಲೇಜ್ ಫೀಸ್ ಇರುತ್ತೆ. ಸೊ ಇದು ನಿಮ್ಮ ಕೆಟಗರಿ ವೈಸ್ ನಲ್ಲಿ ಬೇರೆ ಬೇರೆ ಇನ್ಕಮ್ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಕಾಲೇಜ್ ಫೀಸ್ ನಿಮ್ಗೆ ಅಪ್ಲಿಕೇಬಲ್ ಆಗ. ಡಿಯರ್ ಸ್ಟೂಡೆಂಟ್ಸ್, ಈ ವರ್ಷದಿಂದ ಇನ್ನೊಂದು ಕನ್ಸಿಡರೇಷನ್ ಮಾಡಿದ್ರೆ ಇದರಲ್ಲಿ ಇಲ್ಲಿ ನೀವು ನೋಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಟ್. ಒಂದು ಕಾಲೇಜಲ್ಲಿ ನೀವು ಯಾವುದೇ ಕಾಲೇಜ್ನ ಅಡ್ಮಿಷನ್ ತಗೊಂಡ್ರು ಕೂಡ ಅಲ್ಲಿ ನಿಮ್ಗೆ 10,000 to 20,000 ಅದರ್ ಫೀಸ್ ಇರುತ್ತೆ. ಆಲ್ ಅದರ್ ಫೀಸಸ್ ಆಲ್ಸೋ ಇಸ್ ಇನ್ಕ್ಲೂಡೆಡ್ ಇನ್ ದೀಸ್. ಈ 1 ಆಗಿರೋದು ಲೈಕ್ 1 2 3 ಎಲ್ಲದರಲ್ಲೂ ಕೂಡ ನಿಮ್ಗೆ ಎಲ್ಲಾ ಫೀಸ್ ಕೂಡ ಇನ್ಕ್ಲೂಡ್ ಆಗಿದೆ. ಐ ಮೀನ್ ಕಾಲೇಜಲ್ಲಿ ಹೋಗ್ಬಿಟ್ಟು ನೀವು ಎಕ್ಸ್ಟ್ರಾ ಕಟ್ಟೋದಿರಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನೋಟ್ 1 ಅಲ್ಲಿ ಫಸ್ಟ್ ನೋಟ್ ಅಲ್ಲಿ 20,000 ಆಸ್ ಅದರ್ ಫೀ ಈಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್. ದಟ್ ಮೀನ್ಸ್ ದಟ್ ಆ 20,000 rupees ಕೂಡ ನಿಮ್ಗೆ ಇದರಲ್ಲಿ ಇನ್ಕ್ಲೂಡೆಡ್ ಆಗಿದೆ ಫಾರ್ ಏಡೆಡ್ ಕಾಲೇಜ್ ಆಗಿರ್ಬೋದು, ಅನ್ಏಡೆಡ್ ಕಾಲೇಜ್ ಆಗಿರ್ಬೋದು ಆರ್ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟೀಸ್. ಅದೇ ಒಂದ್ ವೇಳೆ ನಿಮ್ಗೆ ಇದು ಏನೋ 20,000 ಅಲ್ಲಿ ಇನ್ಕ್ಲೂಡ್ ಆಗಿದೆ. 10,000 ಆಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ತಗೊಂಡಾಗ ನಿಮ್ಗೆ ಅದರ್ ಫೀಸ್ ಬಂದ್ಬಿಟ್ಟು 10,000 ಇರ್ತಾ ಇತ್ತು ಇಷ್ಟು ವರ್ಷ. ಅದನ್ನು ಕೂಡ ಈ ಒಂದು ಅಬೌವ್ ಟೇಬಲ್ ಅಲ್ಲಿ ಇರೋಂಥ ಫೀಸ್ ಅಲ್ಲಿ ನಿಮ್ಗೆ ಅವರು ಇನ್ಕ್ಲೂಡೆಡ್ ಮಾಡಿದ್ದಾರೆ.
ಸೊ ಐ ಗೆಸ್ ನೀವು ಇದಿಷ್ಟು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಯಾವ ಕಾಲೇಜ್ನ ಚೂಸ್ ಮಾಡಬೇಕು, ಜೊತೆಗೆ ಯಾವುದು ನಿಮ್ಮ ರ್ಯಾಂಕ್ ಪ್ರಕಾರ, ನಿಮ್ಗೆ ಆಲ್ರೆಡಿ ಇವಾಗ ರ್ಯಾಂಕ್ ಇದೆ, ಆ ರ್ಯಾಂಕ್ ಪ್ರಕಾರ ಯಾವ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಇದೆ ಅನ್ನೋದು ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ನ ಒಂದು ಅಬ್ಸರ್ವೇಷನ್ ಮಾಡಿದಾಗ ನಿಮ್ಗೆ ಡೀಟೇಲ್ ಆಗಿ ನೀವು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅದ್ರ ಐಡಿಯಾ ಬರುತ್ತೆ. ಜೊತೆಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ಬೇಕಾ ಅಂಡ್ ಏಡೆಡ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಅದ್ರಲ್ಲಿ ಸೀಟ್ ಸಿಕ್ಕಿದ್ರೆ ನನ್ನ ರ್ಯಾಂಕಿಗೆ ಪ್ರಕಾರ ಎಷ್ಟು ನನ್ನ ಫೀಸ್ ಕಟ್ಟಕ್ ಬರ್ಬೋದು, ಸಿಕ್ಕಿಲ್ಲ ಅಂದ್ರೆ ಏಡೆಡ್ಗೆ ಅನ್ಏಡೆಡ್ಗೆ ಟೈಪ್ 1 ಆರ್ ಟೈಪ್ 2 ಕಾಲೇಜಸ್ ಅಥವಾ ಡೀಮ್ಡ್ ಯೂನಿವರ್ಸಿಟಿ ತಗೊಂಡ್ರೆ ಅಲ್ಲಿ ನೀವು ಎಷ್ಟು ಫೀಸ್ ಕಟ್ಬೋದು, ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡ್ ನಿಮ್ಮ ಕೆಟಗರಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪ್ರತಿಯೊಂದು ತಗೊಂಡ್ಬಿಟ್ಟು ನೀವು ಕಾಲೇಜ್ ಸೆಲೆಕ್ಷನ್ಸ್ ಗೆ ನೀವು ಹೋಗ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ SNQ ಕೋಟ, ಇಲ್ಲಿ ಒನ್ ಮೋರ್ ಅಬ್ಸರ್ವ್ ಮಾಡ್ಬೋದು. SNQ ಅಂತ ಹೇಳಿದ್ರೆ ನಿಮ್ಗೆ ಏನು ಅಂತ ಹೇಳಿದ್ರೆ ದಟ್ ಈಸ್ ಅ ಸ್ಪೆಷಲ್ ನ್ಯೂಮರಿಕ್ ಕೋಟ. ದಟ್ ಮೀನ್ಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಟ್ ಈಸ್ ಸೂಪರ್ ನ್ಯೂಮರಿ ಕೋಟಾ ಅಂತ ಕರಿತೀವಿ SNQ ಕೋಟ. ಇಲ್ಲಿ ನಿಮ್ಗೆ ಓನ್ಲಿ ಇನ್ಕಮ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇರೋ ಅಂತವರಿಗೆ ಎಂಟೈರ್ ಗೌರ್ಮೆಂಟ್ ಫೀಸ್ ಇಸ್ ವೇವ್ಡ್ ಆಫ್. ಎಷ್ಟು ನಿಮ್ಗೆ ಗೌರ್ಮೆಂಟ್ ಫೀಸ್ ಇರುತ್ತಲ್ಲ ಅದಷ್ಟು ಕೂಡ ನಿಮ್ಗೆ ವೇವ್ಡ್ ಆಫ್ ಆಗಿರುತ್ತೆ. ಫಾರ್ ಅನ್ ಎಲಿಜಿಬಲ್ ಕ್ಯಾಂಡಿಡೇಟ್ only has to pay token amount and other cost only. If the candidate's income is less than 6 lakh, ನೋಡಿ ಒಂದು ವರ್ಷದಲ್ಲಿ 6 lakh ಇಂದ ಕಡಿಮೆ ಇದ್ದು you become automatically eligible for SNQ ಕೋಟಾ. ನೀವು ಇಲ್ಲೇನೋ ಕೂಡ ನೀವು ಅದಕ್ಕೆ ಸ್ಪೆಷಲ್ ಆಗಿ ಯಾವುದೇ ರೀತಿ ಇದನ್ನ ಕನ್ಸಿಡರೇಷನ್ ಮಾಡಕ್ ಹೋಗಲ್ಲ, ನೀವು ಏನೋ ಆಟೋಮೆಟಿಕಲಿ ನೀವು ಎಲಿಜಿಬಲ್ ಫಾರ್ SNQ ಕೋಟಾ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ all seats are allocated under SNQ ಕೋಟಾ purely based on merit list and marks rank only. and ನಿಮ್ಮ ರ್ಯಾಂಕ್ ಏನ್ ಬಂದಿದೆ PCET ನಲ್ಲಿ ಅಥವಾ ಅಲ್ಲಿ ನೀವು ಏನು ರ್ಯಾಂಕ್ ನ ತಗೊಂಡಿದ್ದೀರಲ್ಲ ಆ ಒಂದು ಮೆರಿಟ್ ಲಿಸ್ಟ್ ಆ ಬೇಸಿಸ್ ಮೇಲೆ ನಿಮ್ಗೆ SNQ ಕೋಟಾನ ನಿಮ್ಗೆ ಆಟೋಮೆಟಿಕಲಿ ನಿಮ್ಗೆ ಕನ್ಸಿಡರೇಷನ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನೀವು ಒಂದು ವೇಳೆ ಆ ಒಂದು ಕಾಲೇಜಲ್ಲಿ ಆ ಒಂದು ನಿಮ್ಗೆ ಕೆಟಗರಿ ವೈಸ್ ಅಲ್ಲಿ ಅಥವಾ ಜೊತೆಗೆ ನಿಮ್ಮ ರ್ಯಾಂಕ್ ಲೀಸ್ಟ್ ನೀವು ಟಾಪ್ ಅಲ್ಲಿ ಇದ್ರು ಅಂತಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಅಂಡ್ ಕ್ಯಾಂಡಿಡೇಟ್ ಹ್ಯಾವ್ ಟು ಮೇಕ್ ಶೂರ್ ದಟ್ ದೇ ಪ್ರೊಡ್ಯೂಸ್ ಆನ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ತಹಸೀಲ್ದಾರ್ ಇಂದ ಬಂದಿರೋಂಥ ಇನ್ಕಮ್ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಸಪ್ಲಿಮೆಂಟರಿ ಕೋಟಾಗಿ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಇಟ್ಸ್ ಲಿಮಿಟ್ಸ್ ಟು 6 lakh ಓನ್ಲಿ. ಆಲ್ categories including general merit candidate also eligible. ನೋಡಿ GM ಸ್ಟೂಡೆಂಟ್ ಕೂಡ ಜನರಲ್ ಮೆರಿಟ್ ಸ್ಟೂಡೆಂಟ್ ಇರೋಂಥವ್ರು ಕೂಡ ಎಲಿಜಿಬಲ್ ಫಾರ್ ದಿಸ್ ಸೂಪರ್ ನ್ಯೂಮರಿ ಕೋಟಾ ಸೀಟ್ಸ್. ಸೊ ಡೋಂಟ್ ವರಿ ಅಬೌಟ್ ದಿಸ್. ಸಪೋಸ್ ನೀವೇನಾದ್ರು ರ್ಯಾಂಕ್ ಚೆನ್ನಾಗಿತ್ತು ಅಂತಂದ್ರೆ ಆಟೋಮೆಟಿಕಲಿ ನೀವು ಈ ಒಂದು ಇದಕ್ಕೆ ನೀವು ಮಾಡ್ತೀರಾ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇದನ್ನ ಏನಕ್ಕೆ ಮಾಡಿದಾರೆ ಅಂದ್ರೆ ಎಸ್ಪೆಷಲಿ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಟು ಗೇನ್ ಅಡ್ಮಿಷನ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಅಕ್ರಾಸ್ ದ ಸ್ಟೇಟ್ ಫಾರ್ ರಿಡ್ಯೂಸಿಂಗ್ ಟ್ಯೂಷನ್ ಫೀ. ಈ ಒಂದು ಪರ್ಪಸ್ಗೋಸ್ಕರ ಇದನ್ನ ಮಾಡಿರೋದು. ಎಷ್ಟಿರುತ್ತೆ SNQ ಕೋಟಾದಲ್ಲಿ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. SNQ ಕೋಟಾದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ 18,220 rupees ಅಂಡ್ ಏಡೆಡ್ ಕಾಲೇಜಲ್ಲಿ 28,000 rupees ಅಂಡ್ ಅನ್ಏಡೆಡ್ ಅಲ್ಲಿ 28, ಈ ಒಂದು ಅನ್ಏಡೆಡ್ ಟೈಪ್ 2 ನಲ್ಲೂ 28 ಅಂಡ್ ಡೀಮ್ಡ್ ಯೂನಿವರ್ಸಿಟಿ ಇದೆ ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ದಿಸ್ ಇಸ್ ನಿಮ್ದು ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಇನ್ ದಿಸ್ 2021 ಅಂಡ್ 22 ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಏನು ಸೇರ್ಕೊಳ್ತಾರಲ್ಲ ಇವರಿಗೆ ಇರೋಂಥ ಫೀಸ್. And you will observe ಮಾಡ್ಬೋದು dear students. Suppose few examples are considered here. Suppose this is the University Visvesvaraya College of Engineering. This is a purely government college. UVCE is a purely engineering college. It is there in Bangalore. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸಪೋಸ್ ಫೀಸ್ ಇದು ಜನರಲ್ ಮೆರಿಟ್ಗೆ ನೀವು ಇಲ್ಲಿ ಸ್ಟಾರ್ ಇದು ದಿಸ್ ಫಸ್ಟ್ ಸ್ಟಾರ್ ಏನು ಎಕ್ಸ್ಪ್ರೆಸ್ ಮಾಡ್ತಿದೆ ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಗೆ 33,810 rupees ಆಗುತ್ತೆ. ನಾವು ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ಸೋ. ನೋಡಿ ಇಲ್ಲಿ 33,810 rupees. ಸೊ ಅದೇ ನಿಮ್ಗೆ ಸೇಮ್ ಇಲ್ಲಿದೆ. ಅದೇ ಕೆಟಗರಿ 1 ಬಂದ್ರೆ ಏನಾಗಿರುತ್ತೆ, ಕೆಟಗರಿ 1 ಸ್ಟೂಡೆಂಟ್ಸ್ಗೆ ಇನ್ಕಮ್ ಕಡಿಮೆ ಇದ್ದವರಿಗೆ 80,220 rupees. ಅದೇ SC ST ಕೋಟ ಆಗಿದ್ರೆ ನಿಮ್ಗೆ 18,220 rupees ಇರುತ್ತೆ. ಓಕೆ, ಇದು ಯಾವುದಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಕನ್ಸಿಡರೇಷನ್ ಆಗೋಂಥದ್ದು ಈ ಒಂದು ರೇಂಜ್ ಅಲ್ಲಿ ಬಂದಾಗ. ಅಂಡರ್ಸ್ಟುಡ್? ಅದೇ ನಿಮ್ ಇನ್ಕಮ್ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಇನ್ಕಮ್ ನಿಮ್ಗೆ ಬಿಲೋ 2 lakh ಇತ್ತು ಅಂತಂದ್ರೆ ಜಸ್ಟ್ 500 rupees ಮಾತ್ರ ಕಟ್ಬೇಕು. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್, ಸಪೋಸ್ ಏಡೆಡ್ ಕಾಲೇಜ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು. ಏಡೆಡ್ ಕಾಲೇಜ್ ಹಿಯರ್ ಇಸ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಇಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬ್ಯಾಂಗ್ಳೂರ್. ಇಲ್ಲಿ ನಿಮಗೆ BMS ಕಾಲೇಜಲ್ಲಿ ನೀವು ಎಕ್ಸಾಮ್ ಕನ್ಫ್ಯೂಸ್ ಆಗಬಾರ್ದು. ದೇರ್ ಆರ್ 2 colleges, ಒನ್ ಇಸ್ ಏಡೆಡ್ ಇದೆ, ಅನದರ್ ಒನ್ ಇಸ್ ಪ್ಯೂರ್ ಪ್ರೈವೇಟ್ ಕಾಲೇಜ್ ಇದೆ. ಇದು ನಿಮ್ಗೆ ಕೋಡ್ ನಂಬರ್ ನ ಕೂಡ ಚೆಕ್ ಮಾಡ್ರೆ ನಿಮ್ಗೆ ಅಬ್ಸರ್ವ್ ಆಗುತ್ತೆ ಡಿಯರ್ ಸ್ಟೂಡೆಂಟ್. ದಟ್ ಇಸ್ E003. ದಟ್ ಇಸ್ ಅ ಕೋಡ್ ನಂಬರ್, ಕಾಲೇಜ್ ಕೋಡ್ ನಂಬರ್. ಅದನ್ನು ಕೂಡ ನೀವು ಕನ್ಸಿಡರೇಷನ್ ಮಾಡ್ಬಿಟ್ಟು ಕಾಲೇಜ್ ನ ಸೆಲೆಕ್ಷನ್ ಟೈಮ್ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಸಪೋಸ್ ನೀವೇನಾದ್ರೂ ಏಡೆಡ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ನಿಮ್ಮ ಫೀಸ್ ಬಂದ್ಬಿಟ್ಟು 43,810 ಇರುತ್ತೆ ಫಾರ್ ಜನರಲ್ ಸ್ಟೂಡೆಂಟ್ GM ಕೆಟಗರಿ 3A 3B 2A 2B ಅವರಿಗೆ. ಅಂಡ್ ಕೆಟಗರಿ 1 ಇದ್ರೆ ನಿಮ್ಗೆ 28,220 rupees, SC ST ಆದ್ರೆ 28,220 rupees.
Coming to the ಪ್ರೈವೇಟ್ ಕಾಲೇಜಸ್ ನೋಡಿ, ಇದು ಪ್ಯೂರ್ಲಿ ನಿಮ್ಗೆ ಇದು ಪ್ರೈವೇಟ್ ಕಾಲೇಜ್ ಟೈಪ್ 1, ಪ್ರೈವೇಟ್ ಕಾಲೇಜ್ ಟೈಪ್ 1 ಅಲ್ಲಿ ಇರೋಂಥದ್ದು ಇದು. BMS again BMS college only, but this is another college. That means that even though this also there in a Baswannagudi same campus itself, but that is the code number is E048. Okay, confuse ಆಗ್ಬಿಡ್ರಿ. ಕೆಲವೊಂದು ಕಾಲೇಜ್ ನಿಮ್ಗೆ ಸೇಮ್ ನೇಮ್ ಅಲ್ಲಿ ಎರಡೆರಡು ಇದಿರುತ್ತೆ, ಅದರಲ್ಲಿ ಏಡೆಡ್ ಯಾವುದು ಅನ್ಏಡೆಡ್ ಯಾವುದು, ಈ ಒಂದು ನಿಮ್ದು ಕೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಮೇಲೆ ನೀವು ಕನ್ಸಿಡರೇಷನ್ ಮಾಡ್ಕೊಳ್ಬಹುದು. ಈ ಒಂದು ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ನೀವು ಕಾಲೇಜ್ ಸೆಲೆಕ್ಷನ್ ಟೈಮ್ ಅಲ್ಲಿ ಚೂಸ್ ಮಾಡುವಾಗ, ನೀವು ಅಪ್ಲೈ ಮಾಡುವಾಗ ಇದನ್ನ ಕನ್ಸಿಡರೇಷನ್ ಮಾಡ್ಬಿಟ್ಟು ಹಾಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಬಹುದು ಎಲ್ಲಾ ಡಿಪಾರ್ಟ್ಮೆಂಟ್ ಎಷ್ಟಿದೆ ಫೀಸು. ಅದೇ ಜನರಲ್ ಮೆರಿಟ್ GM ಅಂಡ್ CA 3B 2A 2B ಅವರಿಗೆ ನಿಮಗೆ 83,526 rupees, ಕ್ಯಾಟಗರಿ 1 ಅವರಿಗೆ 68,526 ಅಂಡ್ SC ST ಅವರಿಗೆ 28,000. ಇದರಲ್ಲಿ ಕೂಡ ನಿಮಗೆ 20,000 ಅದರ್ ಫೀಸ್ ಇನ್ಕ್ಲೂಡೆಡ್ ಆಗಿದೆ ಫಾರ್ ದಿಸ್ ಪ್ರೈವೇಟ್ ಕಾಲೇಜ್. ಈ ಕಾಲೇಜಲ್ಲಿ ನಿಮಗೆ 20,000 ಕೂಡ ಇದೆ ಇನ್ಕ್ಲೂಡೆಡ್ ಅಮೌಂಟ್. ನೆಕ್ಸ್ಟ್ ಇದು ನಿಮ್ದು ಟೈಪ್ 1. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಟೈಪ್ 2 ಕಾಲೇಜಸ್. ದಿಸ್ ಇಸ್ ಪ್ರೈವೇಟ್ ಕಾಲೇಜ್ ಟೈಪ್ 2 ಕಾಲೇಜಸ್. ಇಲ್ಲಿ ನೀವು PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಕನ್ಸಿಡರೇಷನ್ ಮಾಡಿದ್ರೆ, ಇದು ನಿಮ್ದು ಅನ್ಏಡೆಡ್ ಪ್ರೈವೇಟ್ ಕಾಲೇಜ್ ಟೈಪ್ 2. ಇದರಲ್ಲಿ ಎಷ್ಟಿದೆ ಫೀಸ್ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡಬಹುದು. 90,000 rupees ಫಾರ್ ಜನರಲ್ ಮೆರಿಟ್, as well as 3A 3B 2A 2B. ಕ್ಯಾಟಗರಿ 1 ಅವರಿಗೆ 75,060 rupees ಅಂಡ್ SC ST ಗೆ ಕ್ಯಾಟಗರಿ ಇರೋಂಥ ಸ್ಟೂಡೆಂಟ್ಸ್ ನಿಮ್ಗೆ ಎಷ್ಟಿರುತ್ತೆ ಫೀಸ್ ಅಂತ ಹೇಳಿದ್ರೆ 28,220 rupees. ಇದರಲ್ಲೂ ಕೂಡ ನಿಮಗೆ 20,000 rupees ಇನ್ಕ್ಲೂಡೆಡ್. ನೆಕ್ಸ್ಟ್, ಸೊ ಇದಿಷ್ಟು ನಿಮಗೆ ಇವು ನಾಟ್ ಓನ್ಲಿ ದಿಸ್ ಒನ್, as well as even though if you consider the private university as well as deemed college also will be remains same here. So I guess this video is very useful for you. And dear students, one more thing is here. Suppose ನೀವೇನಾದ್ರು ಕಾಲೇಜ್ನ ಸೆಲೆಕ್ಷನ್ ಮಾಡ್ತಿರುವಾಗ ಯಾವ ಕಾಲೇಜ್ನಾಗೆ ನಾನು ಅಪ್ಲೈ ಮಾಡಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು, ಥರ್ಡ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು ಅನ್ನುವಾಗ ನಿಮ್ಮ ಫೀಸ್ ಸ್ಟ್ರಕ್ಚರ್ ಏನೇನಿದೆ ಆ ಕಾಲೇಜಲ್ಲಿ, ಆ ಕಾಲೇಜ್ ಏಡೆಡ್ ಇದೆಯಾ, ಗೌರ್ಮೆಂಟ್ ಇದೆಯಾ, ಪ್ರೈವೇಟ್ ಇದೆಯಾ ಅಂತ ಕನ್ಸಿಡರೇಷನ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೊಡಬೇಕಾಗುತ್ತೆ. ಅಂಡ್ ಡಿಯರ್ ಸ್ಟೂಡೆಂಟ್ಸ್, this is from our academy. We given the top rankers in this CET 2021. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, this guy got 9th rank and 14th rank and 17th rank. So many students got below less rank in this CET 2021. Below 500, so many like 48 students scored below 500 rank in this DCET 2021. Dear students, next, these are our textbooks they use to study to get a good rank. Thank you students. For similar videos and similar any doubts, if you get any doubts, you can ask in this video comments, as well as subscribe our channel for more videos. Even though next we are going to update one more video for how to choose the college and how to select the college, and based on that we are going to make it one more video. Please subscribe our channel for more videos. Thank you for watching.